ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ. ಇವತ್ತಿನ ವಿಡಿಯೋದಲ್ಲಿ IVFನಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ, ಭ್ರೂಣ ವರ್ಗಾವಣೆ ಆದಮೇಲೆ ನೀವು ಯಾವ ರೀತಿ ಇರಬೇಕು, ಯಾವುದನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ಕೆಲವರಿಗೆ ಮಕ್ಕಳು ಪಡೆಯುವಂತಹ ಭಾಗ್ಯ ಯಾವುದೇ ಸಮಸ್ಯೆ ಇಲ್ಲದೆ ಅವರಿಗೆ ಅದು ದೊರಕುತ್ತೆ. ಕೆಲವರಿಗೆ ಏನಾಗುತ್ತೆ, ಕೆಲವು ಕಾರಣಗಳಿಂದ ಕೆಲವು ತಿಂಗಳು ಹಿಡಿಬೋದು, ಕೆಲವು ವರ್ಷಗಳೇ ಹಿಡಿಬೋದು. ಸೊ ಹಾಗಾಗಿ ಒಂದು ಮಗು ಪಡೆಯುವಲ್ಲಿ ಇಬ್ಬರ ಪಾತ್ರ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ IVFಗೆ ಹೋಗಿಂತ ಮುಂಚೆನೇ ನಿಮಗೆ ಕೆಲವೊಂದು ಟೆಸ್ಟ್ಗಳನ್ನು ಮಾಡಲಾಗುತ್ತೆ, ಟ್ರೀಟ್ಮೆಂಟ್ಗಳನ್ನು ಮಾಡಲಾಗುತ್ತೆ. ಈಗ ನಿಮಗೆ IVF ಈ ಒಂದು ಸೆಂಟ್ರಿಗೆ ಹೋಗಿದ ತಕ್ಷಣ ನಿಮಗೆ IVF ಮಾಡಲ್ಲ. ಮೊದಲು ನಿಮಗೆ ಯಾವ ಸಮಸ್ಯೆ ಇದೆ, ಯಾರಲ್ಲಿ ಸಮಸ್ಯೆ ಇದೆ ಅಂತೇಳಿ ಫಸ್ಟು ಟೆಸ್ಟ್ ಮಾಡಿ ನೋಡ್ತಾರೆ. ಕೆಲವರಿಗೆ ಕೆಲವೊಂದು ಸಿಂಪಲ್ ಟೆಸ್ಟ್ಗಳಿಂದನೂ ಅಥವಾ ಸಿಂಪಲ್ ಟ್ರೀಟ್ಮೆಂಟ್ ಕೊಡೋದ್ರಿಂದನೂ ಕೂಡ ಅವರು ಗರ್ಭ ಧರಿಸ್ಬೋದು. ಸೊ ಹಾಗಾಗಿ ನಿಮಗೆ ಏನಾದರೂ ಸಮಸ್ಯೆ ಇದೆ ಅಂದ ತಕ್ಷಣ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಸುಮ್ಮನೆ ನಿಮ್ಮಷ್ಟಕ್ಕೆ ನೀವು ಮನೆಯಲ್ಲೇ ಟೈಮ್ ವೇಸ್ಟ್ ಮಾಡೋದು ಒಳ್ಳೆಯದಲ್ಲ. ಯಾಕಂತ ಹೇಳಿದರೆ ವರ್ಷಗಳು ಕಳೆದು ಹೋಗ್ತಾ ಇದ್ದಂಗೆ ಇಬ್ಬರಲ್ಲೂ ಅನೇಕ ಸಮಸ್ಯೆಗಳು ಉಂಟಾಗ್ತಾ ಹೋಗುತ್ತೆ. ಫಸ್ಟ್ ನೀವು ಡಾಕ್ಟ್ರ್ ಹತ್ರ ಹೋದಾಗ ನಿಮ್ಮ ಹಿಸ್ಟ್ರಿನ ತೆಗೆದುಕೊಳ್ತಾರೆ. ಯಾವ ರೀತಿ ಸಮಸ್ಯೆ ಇದೆ, ಅಥವಾ ನಿಮ್ಮ ಪೀರಿಯಡ್ ಸೈಕಲ್ ಯಾವ ರೀತಿ ಇದೆ, ನಿಮ್ಮ ಹಸ್ಬೆಂಡಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತೇಳಿ ನೋಡ್ತಾರೆ. ಓವ್ಯುಲೇಷನ್ ಇಂಡಕ್ಷನ್ ಮಾಡಿ ನೋಡ್ತಾರೆ. ನಂತರ IUI ಮಾಡಿ ನೋಡ್ತಾರೆ. IUI ರಿಪೀಟೆಡ್ ಆಗಿ ಫೇಲ್ಯೂರ್ ಆಗಿದ ನಂತರನೇ ನಿಮಗೆ IVFನ್ನು ಸಜೆಸ್ಟ್ ಮಾಡ್ತಾರೆ. ಓಕೆ, ಇವಾಗ ನೀವು IVF ಮಾಡಿದ್ರ ಆ ಒಂದು ಸಂದರ್ಭದಲ್ಲಿ ನಿಮಗೆ ಭ್ರೂಣವನ್ನು ವರ್ಗಾವಣೆ ಮಾಡಲಾಗಿದೆ, ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಯಾವ ರೀತಿ ಇರಬೇಕು ಅಂತ ಹೇಳಿ ಕೆಲವರಿಗೆ ಡೌಟ್ಸ್ ಇರುತ್ತೆ. ಅಂಥವರು ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ನೀವು ತುಂಬ ಎಕ್ಸಸೈಸ್ ಮಾಡೋದನ್ನು ಕಡಿಮೆ ಮಾಡಬೇಕಾಗತ್ತೆ. ಸಿಂಪಲ್ ಕೆಲವೊಂದು ಎಕ್ಸಸೈಸನ್ನು ನೀವು ಮಾಡಬೇಕಾಗತ್ತೆ. ರನ್ನಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಅದರ ಬದಲಿಗೆ ನೀವು ಸಂಜೆ ಹೊತ್ತು ನಿಮಗೆ ಟೈಮ್ ಸಿಕ್ಕಾಗಲೆಲ್ಲ ವಾಕ್ ಮಾಡೋದು ತುಂಬಾ ಒಳ್ಳೆಯದು. ಜಂಪಿಂಗ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಆಲ್ಕೋಹಾಲ್ ಇರ್ಬೋದು ಅಥವಾ ಧೂಮಪಾನ, ಇವುಗಳನ್ನು ನೀವು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡುವ ಕೆಲವು ತಿಂಗಳಿಂದಲೂ ನೀವು ಸ್ಟಾಪ್ ಮಾಡಬೇಕಾಗತ್ತೆ. ಅತಿಯಾದ ಭಾರ ಎತ್ತುವುದನ್ನು ಮತ್ತು ಜಾಸ್ತಿ ಮೆಟ್ಟಿಲುಗಳನ್ನು ಹತ್ತಿ ಇಳುವುದನ್ನು ಅಥವಾ ತುಂಬ ಬಗ್ಗಿ ಕೆಲಸ ಮಾಡುವುದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಅದರ ಜೊತೆಗೆ ನೀವು 24 ಗಂಟೆನೂ ನೀವು ಬೆಡ್ ರೆಸ್ಟ್ ತೊಗೊಳ್ಬೇಕಂತ ಏನಿಲ್ಲ. ಸ್ವಲ್ಪ ಹೊತ್ತು ನೀವು ಬೆಡ್ ರೆಸ್ಟನ್ನು ತೆಗೆದುಕೊಳ್ಬೇಕಾಗತ್ತೆ. ಕಂಪ್ಲೀಟ್ ಬೆಡ್ ರೆಸ್ಟ್ನ ಅವಶ್ಯಕತೆ ಇರೋದಿಲ್ಲ. ಲಾಂಗ್ ಜರ್ನಿ ಹೋಗೋದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಇದರ ಜೊತೆಗೆ ಡಾಕ್ಟ್ರು ನಿಮಗೆ ಏನು ಟ್ಯಾಬ್ಲೆಟ್ಸನ್ನು ಅಥವಾ ಸಪ್ಲಿಮೆಂಟ್ಸ್ಗಳನ್ನು ಕೊಟ್ಟಿರ್ತಾರೆ ಅದನ್ನು ಪ್ರತಿ ಟೈಮ್ಗೆ ನೀವು ತೆಗೆದುಕೊಳ್ಬೇಕಾಗತ್ತೆ. ತುಂಬ ಬಿಸಿ ಇರುವಂತಹ ನೀರಿನಲ್ಲಿ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ನಿಮಗೆ ಎಷ್ಟು ನೀರು ಬಿಸಿ ಬೇಕು ಅಷ್ಟು ಆ ಒಂದು ಬಿಸಿ ನೀರಲ್ಲಿ ನೀವು ಸ್ನಾನ ಮಾಡಬೇಕಾಗತ್ತೆ. ಆದಷ್ಟು ನೀವು ಟೆನ್ಷನ್ ಫ್ರೀ ಆಗಿರಲಿಕ್ಕೆ ಪ್ರಯತ್ನ ಪಡಬೇಕಾಗತ್ತೆ. ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರಾ, ಇನ್ನು ದೇವ್ರ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ಮುಂದೋಗಬೇಕಾಗತ್ತೆ. ತುಂಬ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ನನಗೆ ಪಾಸಿಟಿವ್ ಬರುತ್ತಾ ಅಥವಾ ನೆಗೆಟಿವ್ ಬರುತ್ತಾ ಅಂತ ಹೇಳಿ ನೀವು ಒಂದು ಅನಗತ್ಯವಾಗಿ ನೀವು ಖಿನ್ನತೆಗೆ ಜಾರೋದನ್ನು ಕಡಿಮೆ ಮಾಡಬೇಕಾಗತ್ತೆ. ನೆಕ್ಸ್ಟ್ ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಡಾಕ್ಟ್ರು ರೊಟೀನ್ ಚೆಕಪ್ ಹೇಳ್ತಾರೆ. ಆ ಒಂದು ಚೆಕಪ್ಗಳನ್ನು ಯಾವುದೇ ಕಾರಣಕ್ಕೂ ನೀವು ಮಿಸ್ ಮಾಡಬಾರ್ದು. ಪ್ರತಿ ಸಮಯಕ್ಕೆ ಯಾವ ಸಮಯಕ್ಕೆ ಹೋಗಬೇಕು ಆ ಸಮಯಕ್ಕೆ ನೀವು ಕರೆಕ್ಟಾಗಿ ಹೋಗಬೇಕಾಗತ್ತೆ. ಹೆಲ್ತಿ ಫುಡ್ಗಳನ್ನು ತಿನ್ನಬೇಕಾಗತ್ತೆ ಮತ್ತು ಸಾಕಾಗುವಷ್ಟು ನಿದ್ದೆಯನ್ನು ಮಾಡಬೇಕಾಗತ್ತೆ. ಅಟ್ಲೀಸ್ಟ್ ನೀವು ರಾತ್ರಿ ಹೊತ್ತು 8 ಅವರ್ಸ್ ಆದ್ರೂ ಒಂದು ನಿದ್ದೆ ಮಾಡಬೇಕಾಗತ್ತೆ. ನೀರನ್ನು ಸ್ವಲ್ಪ ಜಾಸ್ತಿ ಕುಡಿಬೇಕಾಗತ್ತೆ ಈ ಒಂದು ಸಂದರ್ಭದಲ್ಲಿ. ಮತ್ತು ನಿಮಗೇನಾದರೂ ಸಿಂಪ್ಟಮ್ಸ್ ಕಾಣ್ತಾ ಇದೆಯಾ ಅಂತೇಳಿ ನೀವು ಮಾನಿಟ್ರ್ ಮಾಡ್ತಾ ಇರಬೇಕಾಗತ್ತೆ. ಲೈಕ್ ನಿಮಗೇನಾದರೂ ಬ್ಲೀಡಿಂಗ್ ಥರ ಹೋಗ್ತಾ ಇದೆಯಾ, ಅಥವಾ ಆ ಇಂಜೆಕ್ಷನ್ ಕೊಟ್ಟಿರುವಂತಹ ಜಾಗದಲ್ಲಿ ಏನಾದರೂ ಇಚ್ಚಿಂಗ್ ಆಗ್ತಾ ಇದೆಯಾ ಅಥವಾ ರೆಡ್ನೆಸ್ ಆಗ್ತಾ ಇದೆಯಾ, ಮತ್ತು ನಿಮಗೇನಾದರೂ ವಾಮಿಟಿಂಗ್ ಆಗ್ತಾ ಇದೆಯಾ, ಕಂಟಿನ್ಯೂಸ್ ಆಗಿ ಹೆಡ್ಡೇಕ್ ಆಗ್ತಾ ಇದೆಯಾ, ಅಥವಾ ತುಂಬಾ ನಿಮಗೆ ತಲೆ ಸುತ್ತು, ವೀಕ್ನೆಸ್ಸು, ಈ ರೀತಿ ಏನಾದರೂ ನಿಮಗೆ ಸಿಂಪ್ಟಮ್ಸ್ ಕಾಣ್ತಾ ಇದೆಯಾ, ಅಥವಾ
ಆ ರೀತಿ ಏನಾದರೂ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈ ರೀತಿಯ ಸಿಂಪ್ಟಮ್ಸ್ ನಿಮಗೆ ಕಾಣಿಸ್ಕೊಳ್ತಾ ಇದೆಯಾ ಅಂತೇಳಿ ನೀವು ಪ್ರತಿ ಸರಿ ಮಾನಿಟ್ರ್ ಮಾಡ್ತಾ ಇರಬೇಕಾಗುತ್ತೆ. ನೆಗ್ಲೆಕ್ಟ್ ಮಾಡಬಾರ್ದು ಈ ರೀತಿ ಒಂದು ವೇಳೆ ಸಿಂಪ್ಟಮ್ಸ್ ಕಂಡು ಬಂದಲ್ಲಿ. ಈ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ಅಂದರೆ ಭ್ರೂಣ ವರ್ಗಾವಣೆ ಆದಮೇಲೆ ನೀವು ಮುಂಚೆ ಏನು ಕೆಲಸ ಮಾಡ್ತೀರ ಅವೆಲ್ಲ ಕೆಲಸಗಳನ್ನು ನೀವು ನಾರ್ಮಲಾಗಿ ಮಾಡ್ಬೋದು. ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕಾಗುತ್ತೆ. ಸ್ವಲ್ಪ ನಿಧಾನ ಮಾಡಿದರೂ ತೊಂದರೆ ಇಲ್ಲ, ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಅದು ಬಿಟ್ಟು ನೀವು ಈ ಕೆಲಸಗಳನ್ನು ಮಾಡಿದ ತಕ್ಷಣ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅಂಥೇಳಿ ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ಅದರ ಜೊತೆಗೆ ಮತ್ತು ನೀವು 24 ಗಂಟೆ ಬೆಡ್ಡಲ್ಲೇ ಇರಬೇಕು, ತುಂಬ ರೆಸ್ಟ್ ತಗೊಳ್ಬೇಕು ಅಂತ ಹೇಳುವ ಅಗತ್ಯವಿಲ್ಲ. ನಿಮಗೆ ಯಾವಾಗೆಲ್ಲ ಸಮಯ ಸಿಕ್ಕಾಗ ನೀವು ಸ್ವಲ್ಪ ರೆಸ್ಟ್ ತಗೊಂಡ್ರೆ ಓಕೆ. ನೆಕ್ಸ್ಟ್ ನಿಮಗೆ ಡಾಕ್ಟ್ರು ಯಾವೆಲ್ಲ ಮೆಡಿಸಿನ್ನ ತೊಗೊಳಕ್ಕೆ ಹೇಳ್ತಾರೆ ಅಥವಾ ಯಾವೆಲ್ಲ ಸಪ್ಲಿಮೆಂಟ್ಸ್ಗಳನ್ನು ತೊಗೊಳಕ್ಕೆ ಹೇಳ್ತಾರೆ ಅದನ್ನು ಮಾತ್ರ ತೊಗೊಳ್ಬೇಕಾಗತ್ತೆ. ಅದನ್ನು ಬಿಟ್ಟು ಬೇರೆ ಮೆಡಿಸಿನ್ಗಳನ್ನು ನಿಮ್ಮಷ್ಟಕ್ಕೆ ನೀವು ತೊಗೊಳಕ್ಕೆ ಹೋಗಬೇಡಿ. ಒಂದು ವೇಳೆ ನಿಮಗೇನಾದರೂ ಸಮಸ್ಯೆ ಆಗ್ತಾಯಿದೆ ಅಥವಾ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತಾ ಇದೆ ಅಥವಾ ಏನಾದರೂ ಡೌಟ್ಸ್ ಇದೆ ಅಂತ ಹೇಳಿದರೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಿನೇ ಅವರ ಒಂದು ಅಡ್ವೈಸ್ನ ಮೇರೆಗೆ ನೀವು ಮೆಡಿಸನ್ನ ತೊಗೊಳ್ಬೇಕಾಗತ್ತೆ. ಕಾಫಿಯನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ ಮತ್ತು ಯಾವಾಗಲೂ ಪಾಸಿಟಿವ್ ಆಗಿರಲಿಕ್ಕೆ ಪ್ರಯತ್ನ ಪಡಿ. ಇವಾಗ ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ನನಗೆ ಪಾಸಿಟಿವ್ ರಿಸಲ್ಟ್ ಬರುತ್ತೆ ಅಂತೇಳಿ ಒಂದು ಹೋಪ್ ಇರಬೇಕಾಗತ್ತೆ. ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನು ಆದಷ್ಟು ಕಡಿಮೆ ಮಾಡಬೇಕಾಗತ್ತೆ. ಯಾಕಂತ ಹೇಳಿದರೆ ನಿಮ್ಮ ಪ್ರಯತ್ನ ನೀವು ಮಾಡಿದ್ದೀರಾ, ಇನ್ನು ನೀವು ದೇವ್ರ ಮೇಲೆ ನಂಬಿಕೆ ಇಟ್ಟು ನೀವು ಇರಬೇಕಾಗತ್ತೆ. ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಪ್ರತಿಫಲ ಸಿಕ್ಕೇ ಸಿಗತ್ತೆ. ನಾರಿನಂಶ ಇರುವಂತಹ ಆಹಾರಗಳನ್ನು ಜಾಸ್ತಿ ಸೇವಿಸಬೇಕಾಗತ್ತೆ. ಮಲಬದ್ಧತೆ ಅಂದರೆ ಕಾನ್ಸ್ಟಿಪೇಷನನ್ನು ಇದು ತಡೆಗಟ್ಟುತ್ತೆ. ಇದರ ಜೊತೆಗೆ ಬೀಟ್ರೂಟ್ ಇರ್ಬೋದು, ವಾಟರ್ ಮೆಲನ್ನು ಮತ್ತು ಈ ಒಂದು ಹೀಟ್ ಇರುವಂತಹ ಪದಾರ್ಥಗಳನ್ನು ಲೈಕ್ ಪಪ್ಪಾಯ ಇರ್ಬೋದು, ಅನನಾಸ್, ಇವುಗಳನ್ನು ನೀವು ಆದಷ್ಟು ತಪ್ಪಿಸಬೇಕಾಗತ್ತೆ. ಇವುಗಳನ್ನು ಸೇವಿಸದೇ ಇರೋದು ಒಳ್ಳೆಯದು ಈ ಒಂದು ಸಂದರ್ಭದಲ್ಲಿ. ಆದರೆ ಕೆಲವರಿಗೆ ಹೀಟಿನ ಪದಾರ್ಥಗಳು ತಿಂದರೆ ಏನೂ ಆಗೋದಿಲ್ಲ ಅಂತ ಹೇಳ್ತಾರೆ. ಆದರೆ ಆದಷ್ಟು ಅವಾಯ್ಡ್ ಮಾಡಿದರೆ ಒಳ್ಳೆಯದು. ಇದರ ಜೊತೆಗೆ ಡಾಕ್ಟ್ರು ಅಡ್ವೈಸ್ ಮಾಡಿರುವಂತಹ ಪ್ರೊಜೆಸ್ಟ್ರಾನ್ ಇಂಜೆಕ್ಷನ್ ಇರ್ಬೋದು ಅಥವಾ ಮಾತ್ರೆಗಳನ್ನು ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಇದನ್ನು ಯಾವುದೇ ಕಾರಣಕ್ಕೂ ನೀವು ತಪ್ಪಿಸಬಾರ್ದು. ನಾನು ಮುಂಚೆ ತಿಳಿಸಿದ ಹಾಗೆ ಹೊಟ್ಟೆಯ ಭಾಗದಲ್ಲಿ ಅತಿಯಾದ ಶಾಖ ಇರ್ಬೋದು ಅಥವಾ ಬಿಸಿ ನೀರಿನ ಸ್ನಾನ, ತುಂಬ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡುವುದನ್ನು ಅಥವಾ ಹಾಟ್ ಟಬ್ಸಲ್ಲಿ ಸ್ನಾನ ಮಾಡೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಆದಷ್ಟು ಎಡಭಾಗದಲ್ಲಿ ಮಲಗುವುದನ್ನು ಅಭ್ಯಾಸ ಮಾಡಿಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಗರ್ಭಾಶಯಕ್ಕೆ ರಕ್ತ ಪರಿಚಲನೆಯನ್ನು ಹೆಚ್ಚಿಸಲು ಇದು ಸಹಾಯ ಮಾಡುತ್ತೆ. ಎರಡು ಸೈಡಲ್ಲಿ ಮಲ್ಕೋಬೋದು, ಆದರೆ ನೀವು ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಜಾಸ್ತಿ ಹೊತ್ತು ಮಲ್ಕೊಂಡ್ರೆ ತುಂಬಾ ಬೆನಿಫಿಟ್ ಸಿಗುತ್ತೆ ಇದರಿಂದ. ಇದರ ಜೊತೆಗೆ ನಿಮಗೇನಾದರೂ ತುಂಬಾ ಹೊಟ್ಟೆ ನೋವು ಕಾಣಿಸ್ಕೊಳ್ತಾ ಇದೆ ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಳ್ತಾ ಇದೆ, ತಲೆ ಸುತ್ತುವುದು, ತಲೆನೋವು, ತುಂಬ ಜ್ವರ ಕಾಣಿಸ್ಕೊಳ್ಳುವುದು, ವಾಮಿಟಿಂಗ್ ಏನಾದರೂ ಕಾಣಿಸ್ಕೊಳ್ಳುವಂಥದ್ದು ಅಥವಾ ನಿಮಗೇನಾದರೂ ಹೆಡ್ಡೇಕ್, ವಿಪರೀತ ಹೆಡ್ಡೇಕ್ ಏನಾದರೂ ಕಾಣಿಸ್ಕೊಳ್ತಾ ಇದೆ ಅಥವಾ ನಿಮ್ಗೆ ಏನೋ ಒಂಥರ ಬಾಡಿಯಲ್ಲಿ ಚೇಂಜಸ್ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಈ ಒಂದು ಸಂದರ್ಭದಲ್ಲಿ ನೀವು ನೆಗ್ಲೆಕ್ಟ್ ಮಾಡೋಕ್ಕಿಲ್ಲ. ಯಾಕಂತ ಹೇಳಿದರೆ ಈ ಒಂದು ಪ್ರೆಗ್ನೆನ್ಸಿ ಸಮಯದಲ್ಲಿ ಅಥವಾ ನಿಮಗೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದಮೇಲೆ ನೀವು ಡಾಕ್ಟ್ರ್ ಹತ್ರ ಹೋದಾಗಲೇ ಅವರು ನಿಮ್ಮನ್ನು ಟೆಸ್ಟ್ ಮಾಡಿ ಸರಿಯಾದ ಮೆಡಿಸಿನ್ನ ಕೊಡ್ತಾರೆ ಮತ್ತು ನಿಮಗೆ ಯಾವ ಕಾರಣಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತೇಳಿ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ನಿಮಗೇನಾದರೂ ಚೇಂಜಸ್ ಆಗ್ತಾ ಇದೆ ಅಂತ ಹೇಳಿದರೆ ನಿಮ್ಮಷ್ಟಕ್ಕೆ ನೀವು ಮೆಡಿಸಿನ್ನ ತೆಗೆದುಕೊಳ್ಳೋಕೆ ಹೋಗಬೇಡಿ ಅಥವಾ ಯಾವುದೇ ನಿರ್ಧಾರಕ್ಕೆ ಬರಲಿಕ್ಕೆ ಹೋಗಬೇಡಿ. ಆದಷ್ಟು ಬೇಗ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಇವತ್ತಿನ ವಿಡಿಯೋದಲ್ಲಿ ಭ್ರೂಣ ವರ್ಗಾವಣೆ ಆದಮೇಲೆ ಯಾವ ರೀತಿ ಇರಬೇಕು ಅನ್ನೋದನ್ನು ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗಾಗಿ ನಿಮಗೆ IVF ಮಾಡಿದ ತಕ್ಷಣ ನೀವು ಕಂಪ್ಲೀಟಾಗಿ ಬೆಡ್ ರೆಸ್ಟ್ ಮಾಡಬೇಕಂತೇನಿಲ್ಲ. ನಿಮಗೆ ಸಮಯ ಸಿಕ್ಕಾಗಲೆಲ್ಲ ನೀವು ರೆಸ್ಟ್ ತೊಗೊಂಡ್ರೆ ಸಾಕು. ಮುಂಚೆ ಯಾವ ರೀತಿ ನೀವು ಕೆಲಸಗಳನ್ನು ನಾರ್ಮಲಾಗಿ ಮಾಡ್ತಾಯಿದ್ರಿ ಅದೇ ರೀತಿ ನೀವು ಮಾಡ್ಕೊಂಡಿರಬೇಕಾಗತ್ತೆ. ಸ್ವಲ್ಪ ಜೋಪಾನ ಮಾಡ್ಕೋಬೇಕಾಗತ್ತೆ. ನಿಧಾನ ಮಾಡಿದ್ರೂ ತೊಂದರೆ ಇಲ್ಲ, ಆ್ಯಕ್ಟಿವ್ ಆಗಿರಬೇಕಾಗತ್ತೆ. ಮತ್ತು ತುಂಬ ಭಾರ ಎತ್ತುವುದನ್ನಾಗಲಿ ಅಥವಾ ಪದೇ ಪದೇ ಬಗ್ಗಿ ಕೆಲಸ ಮಾಡೋದನ್ನಾಗಲಿ ಅಥವಾ ತುಂಬ ಮೆಟ್ಟಿಲುಗಳನ್ನು ಹತ್ತಿ ಇಳಿಯುವುದನ್ನು ನೀವು ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ.
ಇದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದರೆ ಡಾಕ್ಟ್ರು ಕೊಟ್ಟಿರುವಂತಹ ಸಪ್ಲಿಮೆಂಟ್ಸ್ಗಳನ್ನು ಟೈಮಿಗೆ ತಗೊಳ್ಬೇಕಾಗತ್ತೆ. ಮತ್ತು ನಿಮಗೇನಾದರೂ ರೋಟೀನ್ ಚೆಕಪ್ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ತಪ್ಪಿಸಬಾರ್ದು. ಮತ್ತು ಅವರೇನಾದರೂ ಅಡ್ವೈಸ್ ಕೊಟ್ಟರೆ ಅದ್ರ ಪ್ರಕಾರ ನೀವು ಹೋಗಬೇಕಾಗತ್ತೆ. ನಿಮ್ಮಷ್ಟಕ್ಕೆ ನಿಮಗೆ ಹೇಗಾಗುತ್ತೆ ಆ ರೀತಿ ನೀವು ಈ ಒಂದು ವಿಷಯದಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಅಥವಾ ಡಾಕ್ಟ್ರು ಹೇಳುವಂತಹ ಅಡ್ವೈಸ್ಗಳನ್ನು ಸರಿಯಾಗಿ ಪಾಲಿಸದೇ ಇದ್ದರೆ ರಿಸಲ್ಟ್ ನೆಗೆಟಿವ್ ಬರುವಂತಹ ಸಾಧ್ಯತೆ ಇರುತ್ತೆ, ಅಥವಾ ನಿಮಗೇನಾದರೂ ಸಮಸ್ಯೆ ಆಗ್ಬೋದು. ಹಾಗಾಗಿ ಏನೇ ಸಮಸ್ಯೆ ಇದ್ರೂ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿನೇ ವಿಚಾರಿಸ್ಬೇಕಾಗತ್ತೆ. ಇದರ ಜೊತೆಗೆ ನಿಮ್ಮ ರಿಸಲ್ಟ್ ಪಾಸಿಟಿವ್ ಬರುತ್ತೆ ಅಂತೇಳಿ ನಿಮಗೆ ದೃಢ ವಿಶ್ವಾಸವಿರಬೇಕಾಗತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.